ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಹಸಿ ಖಾರ ರೆಸಿಪಿನ ಯಾವ ರೀತಿಯಾಗಿ ತುಂಬಾನೇ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದನ್ನ ಚಪಾತಿ ಮತ್ತೆ ರೊಟ್ಟಿಯೊಟ್ಟಿಗೆ ತುಪ್ಪದೊಟ್ಟಿಗೆ ಹಚ್ಕೊಂಡು ತಿನ್ನೋದಕ್ಕೆ ತುಂಬಾನೇ ಅದ್ಭುತವಾದ ಟೇಸ್ಟ್ ಆಗಿರುತ್ತೆ. ಇದು ನೋಡಿದ್ರೇನೆ ಬಾಯಲ್ಲಿ ನೀರು ಬರಬೇಕು, ಆ ರೀತಿಯಾಗಿ ರೆಡಿ ಆಗುತ್ತೆ ಈ ಖಾರ ಅನ್ನೋದು. ಇದನ್ನ ಮಾಡೋದಿಕ್ಕೆ ಮೊದಲಿಗೆ ನಾನಿಲ್ಲಿ ಈ ರೀತಿಯಾದ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಈ ಮೆಣಸಿನಕಾಯಿನ ಇವಾಗ ಸ್ವಲ್ಪ ಖಾರ ಇರುವಂತ ಮೆಣಸಿನಕಾಯಿನ ತಗೊಂಡ್ರೆ ಒಳ್ಳೇದು. ಸ್ಟವ್ನ ಆನ್ ಮಾಡಿ ಒಂದು ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪನೇ ಎಣ್ಣೆನ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಎಷ್ಟು ಚೆನ್ನಾಗಿ ಮತ್ತೆ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಖಾರ ಅನ್ನೋದು ರೆಡಿ ಆಗುತ್ತೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಸಿಡಿಯೋವರೆಗೂ ಹುಷಾರಾಗಿ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾನೇ ಹದವಾಗಿ ಮೆಣಸಿನಕಾಯಿನ ಹುರಿಬೇಕು. ಖಾರ ಸ್ವಲ್ಪ ಜಾಸ್ತಿ ಖಾರ ಇರುವಂತಹ, ಸ್ವಲ್ಪ ಮೀಡಿಯಂ ಖಾರ ಇರುವಂತಹ ಮೆಣಸಿನಕಾಯಿನ ತಗೊಂಡ್ರೆ ಒಳ್ಳೆಯದು. ಆವಾಗ ಖಾರದ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಖಾರ ಅಷ್ಟೊಂದು ಖಾರವಾಗಿ ಇಲ್ಲ ಮೆಣಸಿನಕಾಯಿ ಅಂದ್ರೆ ಟೇಸ್ಟ್ ಚೆನ್ನಾಗಿ ಇರೋದಿಲ್ಲ. ಸ್ವಲ್ಪ ಖಾರ ಇರುವಂತದ್ದು ಇದ್ರೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಖಾರದ್ದು. ನೋಡಿ ಇವಾಗ ಚಿಟಪಟ ಅನ್ನೋವರೆಗೂ ಫ್ರೈ ಆಯ್ತು. ಇದನ್ನ ಲಿಡ್ ಅನ್ನ ಕ್ಲೋಸ್ ಮಾಡಿ 1 ಅವರ್ ಆದ್ರೂ ರೆಸ್ಟ್ ಮಾಡೋದಿಕ್ಕೆ ಬಿಡಬೇಕು. ಯಾಕಂದ್ರೆ ತುಂಬಾ ಸಾಫ್ಟ್ ಆದ್ಮೇಲೆ ನಮಗೆ ಖಾರನ ಅರಿಯೋದಕ್ಕೆ ತುಂಬಾ ಮೃದುವಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ 1 ಅವರ್ ಆದ್ರೂ ರೆಸ್ಟ್ ಮಾಡಲಿಕ್ಕೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಬಿಡಬೇಕು. ನಂತರ ನಾನಿಲ್ಲಿ ಒಂದು ಕುಟಾಣಿನ ತಗೊಂಡಿದ್ದೀನಿ. ಇದಕ್ಕೆ ಜೀರಿಗೆನ ಹಾಕೊಂಡು ಜೀರಿಗೆನೂ ಕೂಡ ಚೆನ್ನಾಗಿ ಕುಟ್ಕೊಳ್ಬೇಕು. ತುಂಬಾನೇ ಸಣ್ಣದಾಗಿ ಕುಟ್ಕೊಳ್ಬೇಕು, ಜೀರಿಗೆನೂ ಕೂಡ ಪುಡಿ ಆಗೋವರೆಗೂ. ಇದಕ್ಕೆ ಇವಾಗ ಬೆಳ್ಳುಳ್ಳಿನ ಸಹ ಸೇರಿಸ್ಕೊಳ್ಬೇಕು. ಬೆಳ್ಳುಳ್ಳಿನ ಅದನ್ನು ಕೂಡ ತುಂಬಾನೇ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ತುಂಬಾನೇ ಚೆನ್ನಾಗಿ ಕುಟ್ಕೊಂಡು ಇಟ್ಕೊಳ್ಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಕುಟಾಣಿ ಇದ್ರೆ ಕುಟ್ಕೊಳ್ಬಹುದು, ಇಲ್ಲಾಂದ್ರೆ ಮಿಕ್ಸರ್ ಜಾರಿಗೂ ಕೂಡ ಹಾಕೊಳ್ಬಹುದು. ಆದ್ರೆ ಕುಟಾಣಿಯಲ್ಲಿ ಕುಟ್ಟಿದ್ರೆ ಖಾರದ ಟೇಸ್ಟ್ ಅಂತೂ ಡಬಲ್ ಆಗುತ್ತೆ ಅಂತ ಅನ್ನೋದಕ್ಕೆ ನಾವು ಕುಟಾಣಿಯಲ್ಲಿ ಕೊಡ್ತಾ ಇದೀವಿ. ಎಲ್ಲಾನು ತುಂಬಾನೇ ಸಣ್ಣದಾಗಿ ಪೇಸ್ಟ್ ಆಗಬೇಕು. ಇವಾಗ ಹುರಿದು ಇಟ್ಕೊಂಡಿರುವಂತಹ ಮೆಣಸಿನಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಮಾಡೋದಕ್ಕೆ ತುಂಬಾನು ಟೈಮ್ ಏನು ಬೇಕಾಗಿಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನ ತಗೊಂಡಿದ್ದೀನಿ. ಕಲ್ಲುಪ್ಪನ್ನ ಸೇರಿಸ್ಕೊಂಡ್ರೆ ಮೆಣಸಿನಕಾಯಿ ಬೇಗನೆ ಸಣ್ಣ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕಲ್ಲುಪ್ಪನ್ನ ತಗೊಂಡಿದ್ದೀನಿ. ನೋಡಿ ಎಷ್ಟು ಬೇಗ ಸಣ್ಣ ಆಗ್ತಿದೆ ಮೆಣಸಿನಕಾಯಿ ಎಲ್ಲವೂ ಅಂತ. ನೋಡಿ ಎಷ್ಟು ಬೇಗ ಎಲ್ಲಾನು ಕೂಡ ಸಣ್ಣ ಆಯ್ತು ಅಂತ. ಈ ರೀತಿಯಾಗಿ ಕಲ್ಲಿನಲ್ಲಿ ಕುಟ್ಕೊಂಡ್ರೆ ಟೇಸ್ಟ್ ಅಂತೂ ಡಬಲ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯಾಗಿ ಎಣ್ಣೆನ ಹಾಕೋ ಅವಶ್ಯಕತೆ ಇಲ್ಲ. ಫ್ರೈ ಮಾಡುವಾಗ ಹಾಕೊಂಡಿರುವಷ್ಟು ಎಣ್ಣೆನೆ ಸಾಕಾಗುತ್ತೆ. ಈ ಖಾರ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಅಂತಾನೆ ಹೇಳ್ಬಹುದು. ಒಂದ್ ವೇಳೆ ಪಲ್ಯ ಇಲ್ಲದಿದ್ರು ನಡೆಯುತ್ತೆ, ಈ ಖಾರ ಅಂತೂ ಬೇಕೇ ಬೇಕು ಉತ್ತರ ಕರ್ನಾಟಕ ಜನಕ್ಕೆ. ನೀವು ಕೂಡ ಈ ಖಾರನ ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಬಹುದು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಖಾರ ಮಾತ್ರ ಜಾಸ್ತಿನೇ ಇರುತ್ತೆ. ಇದನ್ನ ತೆಗೆದು ಒಂದು ಬಟ್ಲಲ್ಲಿ ತೆಗೆದು ಇಟ್ಟು ವಾರಾನುಗಟ್ಲೆ ಇಟ್ಟು ತಿನ್ನಬಹುದು. ಇದು ಮತ್ತೆ ಪಲ್ಯಕ್ಕೂ ಕೂಡ ಹಾಕೊಳ್ಬಹುದು, ಅದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಂತರ ಈ ರೀತಿಯಾದ ಕಂಟೈನರ್ ನಲ್ಲಿ ಹಾಕಿ ಇಟ್ರೆ ವಾರಾನುಗಟ್ಲೆ ಇಟ್ಟು ತಿನ್ನಬಹುದಾದ ಹಸಿ ಮೆಣಸಿನಕಾಯಿ ಖಾರ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.